ಇನ್ನು ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇಷ್ಟೊಂದು ಬೆಲೆ ಏರಿಕೆ ಆಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ, ಏನಿದೆ ಅರ್ಥ? ಮೊಹಮ್ಮದ್ ಘಜ್ನಿಗಳು ಘೋರಿಗಳೆಲ್ಲ 3ನೇ ಫ್ಲೋರಲ್ಲಿ ಕುತ್ಕೊಂಡ್ಬಿಟ್ರೆ ಇದೇ ಆಗೋದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ. ಮಲ್ಲಿಕಾಫರ್ನ ರೀತಿಯಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ. ಮನೆ ಮುಂದೆ ಕಾರ್ ನಿಲ್ಲಿಸಿದರೂ ಕೂಡ ತೆರಿಗೆ ಘೋಷಣೆ ಮಾಡ್ತಾರೆ. ಇನ್ನು ಮುಂದೆ ಬೆಡ್ರೂಮ್ವರೆಗೂ ಬಂದು ತೆರಿಗೆ ಹಾಕ್ತಾರೆ. ಎಷ್ಟೊತ್ತು ಬೆಡ್ರೂಮ್ ಉಪಯೋಗಿಸ್ಬೇಕು ಅಂತ ಕೂಡ ಅವರೇ ನಿರ್ಧಾರ ಮಾಡ್ತಾರೆ. ಎಚ್ಚರವಾಗಿರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಆದ್ರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್ ಇಂಥರ ವಿಧಾನಸೌಧ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟ್ರ್ ಬೇಕು, ಕಾರ್ನ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಇದು ಈ ಸರ್ಕಾರ ಇದು. ನಾವು ಏಪ್ರಿಲ್ 1 ಮೊದಲಿಂದನೂ ಬುದ್ಧಿ ಬಂದಾಗಲಿಂದ ಏಪ್ರಿಲ್ 1ನೇ ತಾರೀಕಿಗೆ ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್ ಇಂಥರ ವಿಧಾನಸೌಧ 3ನೇ ಮಾಡಿ